ರಸ್ತೆಯಲ್ಲಿ ಹೋಗ್ತಿದ್ದ ಬಾಲಕಿ ಮೇಲೆ ಮರದ ಕೊಂಬೆ ಬಿದ್ದಿದೆ. ಅಪ್ಪಟ ಅಪ್ಪು ಅಭಿಮಾನಿಯಾಗಿದ್ದ 15 ವರ್ಷದ ತೇಜಸ್ವಿನಿ ಸಾವನ್ನಪ್ಪಿದ್ದಾರೆ. ವಿವಿಪುರಂ ಮೆಟ್ರೋ ನಿಲ್ದಾಣದ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಸ್ಕೂಲ್ ಮುಗಿಸಿಕೊಂಡು ಮನೆಗೆ ಬರುವ ವೇಳೆ ಘಟನೆ ನಡೆದಿದೆ. ಸ್ಕೂಲನ್ನ ಮುಗಿಸಿ ಮನೆಗೆ ಬರುವ ವೇಳೆ ಈ ಘಟನೆ ನಡೆದಿದೆ. ಅಪ್ಪಟ ಅಪ್ಪು ಅಭಿಮಾನಿಯಾಗಿದ್ದ 15 ವರ್ಷದ ತೇಜಸ್ವಿನಿ ಸಾವನ್ನಪ್ಪಿರುವಂತಹ ಬಾಲಕಿ. ಹಲವು ಡ್ಯಾನ್ಸ್ ಕಾಂಪಿಟೇಷನ್ ನಲ್ಲೂ ಸಹ ಈ ಬಾಲಕಿ ಭಾಗಿಯಾಗಿದ್ರು. ಅಪ್ಪಟ ಅಪ್ಪು ಅಭಿಮಾನಿಯಾಗಿದ್ಲು ಈ ಬಾಲಕಿ. ಮಗಳನ್ನ ಕಳೆದುಕೊಂಡ ಪೋಷಕರು ಕಣ್ಣೀರನ್ನ ಇಡ್ತಿದ್ದಾರೆ. ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಅಪ್ಪು ಡ್ಯಾನ್ಸ್ ಅಕಾಡೆಮಿಯಲ್ಲಿ ಡ್ಯಾನ್ಸ್ ತರಬೇತಿಯನ್ನ ಪಡೆದುಕೊಳ್ತಾ ಇದ್ಲು. ರಸ್ತೆಯಲ್ಲಿ ಹೋಗ್ತಿದ್ದ ಬಾಲಕಿ ಮೇಲೆ ಮರದ ಕೊಂಬೆ ಬಿದ್ದು 15 ವರ್ಷದ ತೇಜಸ್ವಿನಿ ಎಂಬಾಕೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಸ್ಕೂಲನ್ನ ಮುಗಿಸಿಕೊಂಡು ಮನೆಗೆ ವಾಪಸ್ ಬರುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಮಗಳನ್ನ ಕಳೆದುಕೊಂಡ ಪೋಷಕರು ಕಣ್ಣೀರನ್ನ ಇಡ್ತಿದ್ದಾರೆ. ವಿವಿಪುರಂ ಮೆಟ್ರೋ ನಿಲ್ದಾಣದ ಬಳಿ ಈ ದುರ್ಘಟನೆ ಸಂಭವಿಸಿದೆ. ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಸಹ ದಾಖಲಾಗಿದೆ. ಅಪ್ಪಟ ಅಪ್ಪು ಅಭಿಮಾನಿಯಾಗಿದ್ದ ತೇಜಸ್ವಿನಿ ಸಾವನ್ನಪ್ಪಿದ್ದಾಳೆ. ಹೋಗ್ಬಿಟ್ಟು ಬರ್ತಾ ಇತ್ತು. ಯಾವಾಗಲೂ ಅದೇ ದಾರಿ ನಡ್ಕೊಂಡು ಬರೋದು. ಇವತ್ತು ಅದೇ ಥರ ಬರ್ತಾ ಇದ್ದಾರೆ. ಸುಮಾರು 12:30 ಈ ಥರ ಮರದ ಕನ್ಸ್ಟ್ರಕ್ಷನ್ನ ಮನೆ ಮೇಲಿಂದ ಬಾಂಬ್ ಬಿದ್ದು ಈ ಥರ ಆಗಿದೆ ಸರ್. ಎಷ್ಟು ಹೆಂಗೆ ಹೋಗ್ತೀವಿ ಸರ್ ಮಗುವಿನ ಡ್ಯಾನ್ಸ್ ಕ್ಲಾಸ್ ಏನೋ ಹೋಗ್ತೀರಂತೆ? ಡ್ಯಾನ್ಸ್ಗೆ ಅವಳೇ ಕೊರಿಯೋಗ್ರಫಿ ಮಾಡ್ತಾಯಿದ್ಲು. ಅವಳು ಡ್ಯಾನ್ಸ್ ಇದರಲ್ಲಿ ಇದಾಗಿದ್ಲು, ಮೆಂಟರ್ ಆಗಿದ್ಲು. ಇವತ್ತೂ ಸ್ಕೂಲ್ ಡೇ ಇತ್ತು, ಆ್ಯನ್ಯುವಲ್ ಡೇ ಇತ್ತು ಅಂದ್ಬಿಟ್ಟು ಅಲ್ಲಿ ಎಲ್ಲರೂ ಕೊರಿಯೋಗ್ರಾಫರ್ ಮಾಡಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಟ್ಬಿಟ್ಟು ಬರ್ತಾಯಿದ್ದಿದ್ದು ರಿಟರ್ನ್ ಮನೆಗೆ. ಮನೆ ಬರಬೇಕಾದ್ರೆ ಈ ಥರ ಆಗಿದೆ. ಅದು 5ನೇ ಫ್ಲೋರಿಂದ ಅದು ಬೊಂಬು ಸೀದಾ ನೆಟ್ಟಿಗೆ ಬಂದು ತಲೆ ಮೇಲೆ ಬಿದ್ದಿದೆ. ಮಗು ಬಗ್ಗೆ ಏನು ಹೇಳೋದು ಏನು ಬೇಕಾಗೇ ಇಲ್ಲ. ಇನ್ಸ್ಟಾಗ್ರಾಮಲ್ಲೆಲ್ಲ ನೀವೇ ನೋಡಿದ್ದೀರ ಮಗು ಎಷ್ಟು ಪಾಪ್ಯುಲಾರಿಟಿ ಇದೆ ಅಂತ ಹೇಳಿ. ಇವನ್ ಡ್ಯಾನ್ಸ್ ಶೋ ಅದು ಇದು ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ತುಂಬ ಅಂದರೆ ತುಂಬ ಅನ್ಯಾಯ ಆಗಿದೆ. ಇದಕ್ಕೆ ದುಡ್ಡಿನ ಬೆಲೆ ಕಟ್ಕೊಟ್ರೆ ಏನೂ ಸಿಗಲ್ಲ ಇದರಲ್ಲಿ. ಏನು BBMP ಅವರಾಗಲಿ ಪೊಲೀಸ್ ಸ್ಟೇಷನ್ ಅವರ ಎಲ್ಲ ಮುಂದೆ ನಿಂತ್ಕೊಂಡು ಮಾತಾಡೋದ್ರಿಂದನೇ ಇದರಲ್ಲೆಲ್ಲ ಸಿಗೋದು ಅಷ್ಟೇ. ನಾನು ಆಫೀಸಲ್ಲಿ ಇದ್ದೀನಿ. ಆ ಟೈಮ್ ಫೋನ್ ಬಂದಿದ್ದು, ಅದು ಮೇಲಿಂದ ಬಾಂಬು ಏನು ಹುಡುಗಿ ಮೇಲೆ ಬಿಟ್ಟಿದ್ದ ಅಂತ. ನಾನು ನೋಡಿದೆ ಏನಾಯಿತು ಅಂತ. ಏನಾದ ಸಾರ್ವೆ ಮರ 14 ವರ್ಷದ ಬಾಲಕಿಯ ಮೇಲೆ ಬಿದ್ದು ಸ್ಥಳದಲ್ಲೇ ಬಾಲಕಿ ಮೃತಪಟ್ಟಿರುವಂಥ ಘಟನೆ ವಿವಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಮೆಟ್ರೋ ನಿಲ್ದಾಣದ ಬಳಿ ನಡೆದಿರುವಂಥದ್ದು. ಇದು ಕನ್ಸ್ಟ್ರಕ್ಷನ್ ನಡೀತಿರುವಂಥ ಬಿಲ್ಡಿಂಗ್ ಈ ರಸ್ತೆ ಮಾರ್ಗವಾಗಿ ಬಾಲಕಿ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಸಾರ್ವೆ ಕಟ್ಟಲಿಕ್ಕೆ ಬಳಸ್ತಿದ್ದಂತಹ ಮರ ಆ ಬಾಲಕಿಯ ತಲೆ ಮೇಲೆ ಬಿದ್ದಂಥ ಪರಿಣಾಮವಾಗಿ ತಲೆಗೆ ಗಂಭೀರವಾಗಿ ಗಾಯವಾಗಿದ್ದಂಥ ಪರಿಣಾಮ ಬಾಲಕಿ ತೇಜಸ್ವಿನಿ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ವಿವಿಪುರಂ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ದು, ಈ ಘಟನೆ ಆದ ಬಳಿಕ ಬಿಲ್ಡಿಂಗ್ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದಂಥ ಕಾರ್ಮಿಕರೆಲ್ಲರೂ ಕೂಡ ಇಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಪೋಷಕರು ವಿವಿಪುರಂ ಪೊಲೀಸ್ ಠಾಣೆಗೆ ಒಂದು ದೂರು ದಾಖಲಾಗಿದ್ದು, ಈಗ ನಿರ್ಲಕ್ಷ್ಯ ಆರೋಪದಡಿ FIR ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮಾಡುತ್ತಿರುವಂಥದ್ದು. ತೇಜಸ್ವಿನಿ 10ನೇ ತರಗತಿ ಖಾಸಗಿ ಶಾಲೆಯಲ್ಲಿ ಓದ್ತಿದ್ರು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಿರುವಂಥದ್ದು. ತೇಜಸ್ವಿನಿ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಹೋಗುವಂಥ ಸಂದರ್ಭದಲ್ಲಿ 4ನೇ ಮಾಡಿಯಿಂದ ಬಾಲಕಿಯ ತಲೆ ಮೇಲೆ ಮರದ ಕೊಂಬೆ ಬಿದ್ದಿರೋಂಥ ಪರಿಣಾಮವಾಗಿ ಆಕೆ ಇಲ್ಲೇ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಈಗಾಗಲೇ ಆಕೆ ಆರಂಭದಲ್ಲಿ ಆಕೆಗೆ ನೇರವಾಗಿ ಇಲ್ಲಿಂದ ತಲೆಗೆ ಗಂಭೀರವಾಗಿ ಗಾಯವಾಗಿದ್ದಂಥ ಕಾರಣ ನಿಮಾನ್ಸ್ ಆಸ್ಪತ್ರೆಗೆ ಹೋಗಿ ದಾಖಲಾಗಿದ್ದಾರೆ. ಆದರೆ ವೈದ್ಯರು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಬಾಲಕಿ ತೇಜಸ್ವಿನಿ ಅವರು ಸ್ಥಳದಲ್ಲೇ ಮೃತಪಟ್ಟಿರುವ ಬಗ್ಗೆ ಕನ್ಫರ್ಮ್ ಮಾಡ್ತಾರೆ. ಹಾಗಾಗಿ ಈಗಾಗಲೇ ಬಾಲಕಿಯ ಪೋಷಕರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಮೆಟ್ಟಲಿರಿದ್ದು ಕಟ್ಟಡ ಯಾರಿಗೆ ಸೇರಿದೆ ಅನ್ನುವಂಥದ್ದು ಕೂಡ ಇನ್ನೂ ಗೊತ್ತಿಲ್ಲ. ಪೊಲೀಸರ ತನಿಖೆಯಿಂದ ಯಾರ್ದು ಕಟ್ಟಡ, ಅವರ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದೆ ಅನ್ನುವಂಥದ್ದನ್ನು ಮೇಲ್ನೋಟಕ್ಕೆ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೋಗಿ, ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.